नाम रूप आधार मति न लखै जिहि मति लखै सोमय शुद्ध अपार सोमय शुद्ध अपार। सद्गुरुनाथ महाराज की जय। परम पूज्य प्रातः स्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪುಸ್ತಕ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ನಿನ್ನಿನ ದಿವಸ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಹಾಗೂ ಆಭಾಸರ ಉಪಯೋಗ ಇರುತ್ತದೆ ಅಂತ ಹೇಳ್ತಾ ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿ ಅಜ್ಞಾನ ಆಶ್ರಯವನ್ನು ಹೇಳಲ್ಪಟ್ಟಿದೆ. ಈ ಹಿಂದೆ ಅಂತಃಕರಣದಲ್ಲಿ ಕೂಟಸ್ಥ ಹಾಗೂ ಆಭಾಸಗಳ ಪ್ರತೀತಿಯ ವಿಷಯವನ್ನು ಚಿಂತನೆ ಮಾಡಲಾಗಿತ್ತು. ಆಭಾಸ ಮತ್ತು ಕೂಟಸ್ಥ ಅಹಂ ವೃತ್ತಿಯಲ್ಲಿ ಕ್ರಮವಾಗಿ ಪ್ರತೀತ ಆಗುತ್ತಾರೆಯೋ ಕ್ರಮವಿಲ್ಲದನೇ ಪ್ರತೀತಿಯಾಗುತ್ತಾರೆ ಪ್ರಶ್ನೆ ಮಾಡಿದ್ದ. ಕ್ರಮವಾಗಿ ಅಂತಂದ್ರೆ ಮೊದಲ ಆಭಾಸ ಆಮೇಲೆ ಕೂಟಸ್ಥ, ಮೊದಲ ಕೂಟಸ್ಥ ಆಮೇಲೆ ಆಭಾಸ, ಹಿಂಗೇನ್ರಿ ಕ್ರಮವಾಗಿ ಪ್ರತೀತಿ ಆಗ್ತಾರೋ ಅಥವಾ ಒಮ್ಮೆಗೆ ಇಬ್ಬರದು ಪ್ರತೀತಿ ಆಗ್ತದನೋ ಅಂತ ಕೇಳಿದಾಗ ಅಹಂ ವೃತ್ತಿಯಲ್ಲಿ ಆಭಾಸ ಮತ್ತು ಕೂಟಸ್ಥ ಒಮ್ಮೆಲೆ ಇಬ್ಬರದು ಪ್ರತೀತಿ ಆಗುತ್ತದೆ. ಅಲ್ಲಿ ಆಭಾಸ ಕೂಟಸ್ಥನಿಂದ ಪ್ರಕಾಶಿಸಲ್ಪಡ್ತಾನೆ. ಕೂಟಸ್ಥ ಸ್ವಯಂ ಪ್ರಕಾಶ ಇರುವುದರಿಂದ ಆಭಾಸನಿಂದ ಅವನ ಪ್ರಕಾಶ ಆಗುವುದಿಲ್ಲ. ಈ ರೀತಿ ಹೇಳಿ ಇದು ಆಂತರದಲ್ಲಿರುವುದ ವಿಷಯವನ್ನು ಹೇಳಿ ಬಾಹ್ಯದ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸ ಈ ಎರಡರದು ಪ್ರಯೋಜನ ಅದೇ. ವೃತ್ತಿ ಇಲ್ಲದೇ ಆಭಾಸ ಇರಲಿಕ್ಕೆ ಬರುವುದಿಲ್ಲ. ಅಂತಃಕರಣ ವೃತ್ತಿಯಲ್ಲಿ ಆಭಾಸನೂ ಇರ್ತಾನೆ. ವೃತ್ತಿ ಏನು ಮಾಡ್ತದ? ಘಟದ ಆವರಣ ಭಂಗ ಮಾಡ್ತದ. ಆಭಾಸ ಇದು ಘಟವಿರುತ್ತದೆ ಅಂತ ಘಟವನ್ನು ಪ್ರಕಾಶ ಮಾಡ್ತಾನೆ. ಇಂಥದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಕರೀತಾರೆ. ಅಂದ್ರೆ ವೃತ್ತಿ ಮತ್ತು ಘಟ ಎರಡು ಒಂದೇ ದೇಶದಲ್ಲಿ ಸ್ಥಿತವಾದಾಗ ಘಟದ ಜ್ಞಾನ ಏನು ಆಗ್ತದೆ ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಕರೀತಾರೆ. ಆ ಘಟದೊಡನೆ ವೃತ್ತಿ ಸಂಬಂಧ ಆಗಲಾರದನೆ ಅಂತರಂಗದಲ್ಲಿನೇ ಘಟಾಕಾರ ವೃತ್ತಿಯಾಗಿತ್ತು ಅಂತಂದ್ರೆ ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಘಟದ ಪರೋಕ್ಷ ಜ್ಞಾನ. ನಿನ್ನೆ ನಾವು ಚಿಂತನೆ ಮಾಡಿದ್ದೀವಿ. ಹೊಗೆದನೂ ಜ್ಞಾನ ಆಗ್ಯದ, ಬೆಂಕಿದನೂ ಜ್ಞಾನ ಆಗ್ಯದ. ಪರ್ವತದಲ್ಲಿ ಹೊಗೆಯ ಜ್ಞಾನ ಪ್ರತ್ಯಕ್ಷದ, ಬೆಂಕಿ ಜ್ಞಾನ ಪರೋಕ್ಷ ಅದ.
ಘಟವಿರುತ್ತದೆ ಅಂತ ಜ್ಞಾನ ಆದ್ರೆ ಅದು ಅಪರೋಕ್ಷ. ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಘಟವಿರುತ್ತದೆ ಅಂತ ಜ್ಞಾನ ಆದ್ರೆ ಪರೋಕ್ಷ ಜ್ಞಾನ ಅಂತ ಹೇಳಿ, ಈ ಪರೋಕ್ಷ ಅಪರೋಕ್ಷಗಳ ವಿಚಾರವನ್ನ ಹೇಳಿದ ಬಳಿಕ ಈಗ ಪ್ರಮಾಣಗಳ ವಿಚಾರವನ್ನು ಹೇಳಬೇಕಾಗಿದೆ. 191ನೇ ಅಂಕ ಅರ್ಥ ಆಗೈತಿ? ಸಿಕ್ಕದ 191ನೇ ಅಂಕ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಪ್ರಮಾಣಗಳ ಕಥನ. ಪ್ರಮಾಣ ಅಂದ್ರೇನು? ಪ್ರಮಾಕರಣಂ ಪ್ರಮಾಣ. ಪ್ರಮಾಣ ಅಂದ್ರೆ ಅದಕ್ಕಂತಾರೆ ಪ್ರಮಾಕರಣಂ. ಪ್ರಮಾಜ್ಞಾನಕ್ಕೆ ಯಾವುದು ಸಾಧನವಾಗಿರುತ್ತದೆಯೋ ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ಇಲ್ಲೊಂದು ಪೆನ್ ಅದ. ಪೆನ್ನಿನ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ನೇತ್ರದ ಮೂಲಕವಾಗಿ ಈ ಪೆನ್ನಿನ ಜ್ಞಾನ ಆಗ್ತದೆ. ಈ ಪೆನ್ನಿನ ಜ್ಞಾನ ಎದರಿಂದ ಆಗೈತಿ? ನೇತ್ರದಿಂದ ಆಗ್ಯದ. ಇಲ್ಲಿ ನೇತ್ರವೇ ಪ್ರಮಾಣ. ಪ್ರಮಾಕರಣಂ ಅಂದ್ರೆ ಈ ಪೆನ್ನಿನ ಜ್ಞಾನಕ್ಕೆ ಕಾರಣ ಯಾವುದು? ನೇತ್ರ. ಆದ್ದರಿಂದ ನೇತ್ರವೇ ಇಲ್ಲಿ ಪ್ರಮಾಣ. ಹೀಗೆ 6 ಪ್ರಮಾಣಗಳನ್ನು 6 ಕಡೆ ಶಾಸ್ತ್ರಕಾರರು ಹೇಳಿಕೊಂಡು ಬಂದಾರೆ. ಇಲ್ಲಿ ಯಾರ್ಯಾರು ಯಾವ್ಯಾವ ಪ್ರಮಾಣವನ್ನು ಹೇಳ್ಕೊಂಡು ಬಂದಿದ್ದಾರೆ, ಯಾರ್ಯಾರು ಯಾವ್ಯಾವ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಹೇಳುವ ಸಲುವಾಗಿ 191ನೇ ವಿಷಯಾಂಕವನ್ನು ಆರಂಭ ಮಾಡ್ತಾ ಇದ್ದಾರೆ. ಪ್ರಮಾಣದ ಪ್ರಸಂಗದಲ್ಲಿ ನಾವು ಪ್ರಮಾಣದ ನಿರೂಪಣೆ ಮಾಡುತ್ತೇವೆ. ಈಗ ಪ್ರಮಾಣದ ಪ್ರಸಂಗ ಬಂದದ. ಏನು ಪ್ರಮಾಣದ ಪ್ರಸಂಗ ಬಂದದ? ಜ್ಞಾನ ಎಲ್ಲೆಲ್ಲಿ ಆಗ್ತದ, ಅಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಿಂದ ನಮಗೆ ಜ್ಞಾನ ಆಗ್ತದ ಅನ್ನೋದನ್ನು ತಿಳಿಸುವ ಸಲುವಾಗಿ ಮತ್ತು ಯಾರ್ಯಾರು ಯಾವ ಪ್ರಮಾಣಗಳನ್ನು ಒಪ್ಪಿಕೊಂಡಿದ್ದಾರೆ, ದರ್ಶನಕಾರರು ಯಾರ್ಯಾರು ಯಾವ ಪ್ರಮಾಣಗಳನ್ನು ಒಪ್ಪಿಕೊಂಡಾರೆ ಅನ್ನೋದನ್ನ ಅದನ್ನು ಕೂಡ ಇಲ್ಲಿ ವಿವರಣೆಯಿಂದ ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ನಂಬರ್ 1, ಯಾವ ಚಾರ್ವಾಕರಿರುವರೋ ಅವರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡುತ್ತಾರೆ. ಚಾರ್ವಾಕರು ಅಂತ ಕರೀತಾರೆ. ಅವರಿಗೆ ಲೋಕಾಯತರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಲೋಕಾಯತ ಅದನ್ನು ಅಂತಾರೆ ಅವರಿಗೆ. ಅದಕ್ಕೆ ಚಾರ್ವಾಕರು ಅಂದ್ರೆ ಯಾರು ಅಂತ ಕೇಳಿದರೆ ಟಿಪ್ಪಣಿಕಾರರು ಬರೀತಾರಲ್ಲ, ಯಾರ ಮತದಲ್ಲಿ ಪಂಚಭೂತಗಳ ಅಂಗೀಕಾರವಿದೆಯೋ ಅಂಥ ಯಾವ ದೇಹಾತ್ಮವಾದಿಗಳು ಆ ದೇಹಾತ್ಮವಾದಿಗಳಿಗೆ ಲೋಕಾಯತವೆಂದು ಹೇಳುತ್ತಾರೆ. ದೇಹಾತ್ಮವಾದಿಗಳು ಅಂದ್ರೆ ದೇಹವೇ ಆತ್ಮ ಹಿಂಗೆ ಹೇಳ್ತಾರ. ದೇಹವೇ ಆತ್ಮ ಅಂತ ಯಾರು ಅಂಗೀಕಾರ ಮಾಡ್ಯಾರ ಅವರಿಗೆ ಲೋಕಾಯತರು ಅಂತಾರೆ. ಇವರಿಗಿಂತಲೂ ವಿಲಕ್ಷಣವಾಗಿ ಯಾವ ಆಕಾಶವನ್ನು ಹೊರತುಪಡಿಸಿ ಕೇವಲ 4 ಭೂತಗಳನ್ನೇ ಯಾರು ಅಂಗೀಕಾರ ಮಾಡ್ತಾ ಇದ್ದಾರೆ ಅಂತ ಯಾವ ದೇಹಾತ್ಮವಾದಿಗಳಿಗೆ ಚಾರ್ವಾಕರು ಅಂತ ಕರೀತಾರೆ. ಇವರಿಬ್ರು ದೇಹಾತ್ಮವಾದಿಗಳೇ. ಇವರಿಬ್ರು ಅಂದ್ರೆ ಯಾರ್ಯಾರು? ಲೋಕಾಯತರು, ಚಾರ್ವಾಕರು. ಇವರಿಬ್ರು ದೇಹವೇ ಆತ್ಮ ಅಂತ ಹೇಳುವವರು. ಇವರೊಳಗ ಲೋಕಾಯತರು 5 ಭೂತಗಳನ್ನು ಅಂಗೀಕಾರ ಮಾಡ್ತಾರೆ. ಆಕಾಶ, ವಾಯು, ಅಗ್ನಿ, ಜಲ, ಪ್ರಕೃತಿ. ಆದ್ರೆ ಚಾರ್ವಾಕರು ಆಕಾಶನ ಗ್ರಹಣ ಮಾಡಂಗಿಲ್ಲ. ಅವ್ರ ನೇಮ ಏನದ? ನೇತ್ರಕ್ಕೆ ಯಾವ್ದು ಗೋಚರಕತಿ ಅದುವೇ ಸತ್ಯ, ಅದೊಂದೇ ಗ್ರಹಣ ಮಾಡ್ತಾರೆ. ಆಕಾಶ ಕಣ್ಣಿಗೆ ಕಾಣಿಸುವುದಿಲ್ಲ,
ಅದಕ್ಕೆ ಆಕಾಶವನ್ನು ಅವ್ರು ಒಪ್ಪಿಕೊಳ್ಳೋದಿಲ್ಲ. ಆಕಾಶ ಬಿಟ್ಟ ಯಾವ್ಯಾವುದು? ವಾಯು, ಅಗ್ನಿ, ಜಲ, ಪೃಥ್ವಿ, ನಾಲ್ಕೇ ಭೂತಗಳನ್ನು ಒಪ್ಪಿಕೊಳ್ಳುವವರು ಇವ್ರಿಗೇನಂತಾರೆ? ಚಾರ್ವಾಕ. ಇವರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡ್ತಾರೆ. ನಮಗೆ ಯಾವುದ್ರ ಪ್ರತ್ಯಕ್ಷ ಆಗ್ತದ ಅದುವೇ ಐತಿ ಅಂತ ಒಪ್ಕೋತಾರೆ. ಕಾಣಿಸಲಾರದ್ದು ಇಲ್ಲ. ಇವ್ರು ಪಕ್ಕ ನಾಸ್ತಿಕರು, ದೇವರು ಇಲ್ಲ. ಇದ್ರೆ ನಮ್ಗ ಗಟ್ಟಿ ಆಗ್ಬೇಕಾಗಿತ್ತು. ಅಂದ್ರೇನು? ಯಾವುದು ಕಣ್ಣಿಗೆ ಕಾಣಿಸ್ತದ ಅದು ಮಾತ್ರ ಐತಿ ಅಂತ ಒಪ್ಪಿಕೊಳ್ಳೋರು ಇವರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡ್ತಾರೆ. ಇನ್ನು ಎರಡನೇದವ್ರು 192 ಕಣದ ಮತ್ತು ಸುಗತ ಮತದಗಳ ಯಾವ ಅನುಸಾರಿಗಳಿರುತ್ತಾರೆಯೋ. ಕಣಾದ ಮತದ ಅನುಸಾರಿಗಳು, ಸುಗತ ಮತದ ಅನುಸಾರಿಗಳು. ಇವರಿಬ್ರು ಏನದಾರ ಅಂತ ಕೇಳ ಅಂದ್ರೆ ವೈಶೇಷಿಕ ಶಾಸ್ತ್ರ ಕರ್ತೃವಾಗಿರ್ಪಟ್ಟಂತ ಕನಹುಕ್ ಅಂತ ಕರ್ತಾರೆ. ಅವ್ರಿಗೆ ಕಣಾದ ಋಷಿಗಳೇನಲ್ಲ, ಇವ್ರಿಗೆ ಕನಹುಕ್ ಟಿಪ್ಪಣಿ ಒಳಗೆ ಹೇಳ್ಯಾರ. ಕಣಾದ ಅಂದ್ರ ಕನಹುಕ್. ಇವ್ರು ಏನ್ ಮಾಡ್ಯಾರ? ವೈಶೇಷಿಕ ಶಾಸ್ತ್ರವನ್ನ ಬರೆದಾರೆ. ನ್ಯಾಯ ವೈಶೇಷಿಕ ಕೂಡ ಇರ್ತಾರೆ ಅವರಿಬ್ರು. ತಿಳಿತಾ? ಈ ವೈಶೇಷಿಕ ಶಾಸ್ತ್ರಕರ್ತ ಕಣಾದ ಮತ್ತು ಸುಗತ ಬೌದ್ಧ ಮತದ ಅನುಯಾಯಿಗಳಿಗೆ ಸುಗತ ಅಂತ ಕರೀತಾರೆ. ಬೌದ್ಧ ಮತದ ಅನುಯಾಯಿಗಳಿಗೆ ಏನಂತಾರ? ಸುಗತ ಮತ. ಇವರಿಬ್ಬರು ಕಣಾದ ಮತವನ್ನು ಒಪ್ಪಿಕೊಳ್ಳುವವರು, ಸುಗತ ಮತವನ್ನು ಒಪ್ಪಿಕೊಳ್ಳುವವರು. ಇವರು ಎರಡನೇದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕು ಅಂತಾರ. ಬರೇ ಪ್ರತ್ಯಕ್ಷ ಪ್ರಮಾಣ ಒಂದನ್ನು ಅಂಗೀಕಾರ ಮಾಡಬಾರದು. ಅದರ ಜೊತೆಗೆ ಪ್ರತ್ಯಕ್ಷದ ಜೊತೆಗೆ ಅನುಮಾನ ಪ್ರಮಾಣವು ಕೂಡ ಗ್ರಹಣ ಮಾಡಬೇಕು, ಅಂಗೀಕಾರ ಮಾಡಬೇಕು ಅಂತಾರೆ. ಯಾಕ ಅಂದ್ರೆ ಅವ್ರು ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿದ್ದಾದರೆ ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಹಸು ಆಗೈತಿ ಮನುಷ್ಯಾಗ. ಹಸು ಆದ್ರ ತೃಪ್ತಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಭೋಜನ ಮಾಡಬೇಕು. ಹೌದಲ್ಲ? ಆ ಭೋಜನ ಮಾಡಬೇಕಾಗಿತ್ತು ಅಂತಂದ್ರೆ ತೃಪ್ತಿಯ ಕಾರಣ ಅಂದ್ರೆ ಊಟ ಮಾಡಿದ್ರೆ ತೃಪ್ತಿ ಆಕತಿ ಅನ್ನೋದು ಆ ಊಟದೊಳಗ ತೃಪ್ತಿ ಕಾರಣ ಕಂಡು ಬರಂಗಿಲ್ಲ. ಪ್ರತ್ಯಕ್ಷವಾಗಿ ಊಟದಾಗ ಪ್ರತ್ಯಕ್ಷವಾಗಿ ಇದು ತೃಪ್ತಿಗೆ ಕಾರಣ ಐತಿ ಅಂತ ಅನ್ನೋದು ಗೊತ್ತಾಗುದಿಲ್ಲ. ಹಿಂದೆ ನಾವು ಊಟ ಮಾಡಿದಾಗ ತೃಪ್ತಿ ಆಗಿತ್ತು. ಹಿಂದ ಊಟ ಮಾಡೋದು ತೃಪ್ತಿ ಆಗಿತ್ತು. ಆಮೇಲೆ ಹಿಂದೆ ಊಟ ಮಾಡೋದು ತೃಪ್ತಿ ಆಗಿತ್ತಲ್ಲ, ಆದ್ದರಿಂದ ಈಗೂ ಕೂಡ ಊಟ ಮಾಡಿದ್ರೆ ತೃಪ್ತಿ ಆಕತಿ ಅಂತೇಳಿ ಎರಡನೇದು ಯಾವುದು? ಅನುಮಾನ ಪ್ರಮಾಣ. ಅದಲ್ಲ, ಅನುಮಾನ ಪ್ರಮಾಣ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ ತೃಪ್ತಿಯನ್ನು ಅರಸುವವನು ಭೋಜನ ಪ್ರವೃತ್ತಿ ಆಗುವುದಿಲ್ಲ. ಅವ ಭೋಜನ ಪ್ರವೃತ್ತಿ ಹಾಕನಲ್ಲ. ಯಾಕೆ ಹಾಕನ? ಯಾಕೆಂದರೆ ಭುಂಜಿಸದಿರುವ ಭೋಜನದಲ್ಲಿ ಊಟ ಮಾಡಲಾರ್ದೆ ಅದ ಮುಂದೆ ತಾಟ್ನ್ಯಾಗ ಅನ್ನದ ತೃಪ್ತಿ ಕಾರಣತ್ವ ಅನುಭವ ಆಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ಪ್ರತ್ಯಕ್ಷ ಜ್ಞಾನವಿರುವುದೇ ಇಲ್ಲ. ನಾವು ಊಟ ನೋಡಿದ ಕೂಡಲೇ ಉಂಡ್ರ ತೃಪ್ತಿ ಆಕೈತೆ ಅನ್ನೋದು ಆ ತಾಟ್ನ್ಯಾಗ ಏನ್ ನಮಗೆ ಕಾಣಿಸ್ತದೇನೋ ತೃಪ್ತಿಯ ಕಾರಣತ್ವ ಕಾಣಿಸುವುದಿಲ್ಲ. ಹಾಗಾದ್ರೆ ಪ್ರವೃತ್ತಿ ಯಾಕನ? ಯಾಕೆ? ಹಿಂದೆ ತಾನು ಊಟ ಮಾಡಿದಾಗ ತೃಪ್ತಿ ಆಗಿತ್ತಂದ ಬಳಿಕ ಅದರ ಅನುಮಾನದಿಂದ ಈಗೂ ನಾನು ಊಟ ಮಾಡಿದ್ರೆ ತೃಪ್ತಿ ಆಕತಿ ಅಂತ ಹೇಳಿ ಆ ಭುಂಜಿಸಿದ ಭೋಜನ ತೃಪ್ತಿ ಕಾರಣತ್ವ ಅಂತ ತಿಳ್ಕೊಂಡ. ನಾವ ಹಿಂದೆ ಊಟ ಮಾಡಿದಾಗ ನನಗೆ ತೃಪ್ತಿ ಆಗಿತ್ತು,
ಅಂದ್ರ ತೃಪ್ತಿಯ ಕಾರಣತ್ವ ಊಟದೊಳಗೆ ಐತಿ ಅಂತ ಪ್ರತ್ಯಕ್ಷ ಅಲ್ಲಿದು ಅನುಮಾನದಿಂದ ತಿಳ್ಕೊಂಡ. ಪ್ರತ್ಯಕ್ಷ ಅಲ್ಲಿ ಕಾಣಿಸಂಗಿಲ್ಲ, ತಾಟ್ನ್ಯಾಗ ತೃಪ್ತಿಯ ಕಾರಣತ ಕಾಣಿಸಂಗಿಲ್ಲ. ಹಿಂದ ಊಟ ಮಾಡಿದಾಗ ಇನ್ನೊಂದು, ಇದೀಗ ಹುಟ್ಟಿದ ಮಕ್ಕಳು ತಾಯಿ ಎದಿ ಹಾಲವನ್ನು ಕುಡಿಬೇಕಾಗಿತ್ತು ಅಂತಂದ್ರೆ ಅದು ಹಿಂದಿನ ಜನ್ಮದಾಗ ಏನ ತಾಯಿ ಹಾಲು ಕುಡಿದ ತೃಪ್ತಿ ಆದದ್ದರಿಂದ ಈಗೂ ತಾಯಿ ಹಾಲು ಕುಡಿದ ತೃಪ್ತಿ ಆಕೈತಿ ಅಲ್ರಿ. ನೀವು ಊರಾಗ ಮನ್ಯಾಗ ಹೆಣ್ಮಕ್ಳು ಆ ಎದಿಗೆ ಹಾಲಿಗೆ ಹುಡುಗರ ತಂದು ಹಚ್ತಾರ ಅಂತ ನೀವು ಅನ್ನಬಹುದು. ಅಡಿವ್ಯಾಗ ಚಿಗರಿ ಅದು ಮರಿ ಹಾಕ್ತಾವಲ್ಲ, ಅದನ್ನ ಯಾರ ತಂದು ಹಚ್ತಾರ? ಅದಕ್ಕೆ ತಾನೇ ಪ್ರವೃತ್ತಿ ಆಕತಿ ತಾಯಿ ಹಾಲು ಕುಡಿಲಾಕ. ಈಗ ಅದಕ್ಕೆ ಅನುಭವ ಇಲ್ಲ. ಈಗೇನ್ರಿ ತಾಯಿ ಹಾಲು ಅಂದ್ರೆ ಫಸ್ಟ್ ಕುಡಿತಾರಲ್ದ, ಅದು ಯಾಕೆ ಕುಡಿತಾರ? ಹಿಂದಿನ ಜನ್ಮದಾಗ ಅನುಭವ ಇತ್ತು, ಆ ಅನುಮಾನದಿಂದ ಪ್ರವೃತ್ತಿ ಆಕೈತಿ. ತಾಯಿ ಹಾಲು ಕುಡಿದ್ರೆ ತೃಪ್ತಿ ಆಕೈತಿ ಅಂತ ಕೂಸುಗಳಿಗೆ ಅನುಮಾನ ಆಗ್ತಿ. ಹಂಗೋ ಹಾಗೆ ಯಾವುದೇ ಮನುಷ್ಯ ಹಸದಾನ ಊಟದಾಗಂತೂ ತೃಪ್ತಿಯ ಕಾರಣತ್ವ ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ರೆ ಹಿಂದೆ ನಾನು ಭುಂಜಿಸಿದಾಗ ನಾನು ತೃಪ್ತಿ ಆಗಿತ್ತು, ಆ ಕಾರಣತ್ವದಿಂದ ಅನುಭವ ಮಾಡಿಕೊಂಡಿದ್ದರಿಂದ ಆ ಅನುಭವ ಭುಂಜಿಸದಿರುವ ಭೋಜನದಲ್ಲಿ ಆದರೂ ಕೂಡ ಅನುಮಾನದಿಂದಲೇ ತಿಳಿದುಕೊಂಡ ತೃಪ್ತಿಯನ್ನು ಬಯಸಿ ಭೋಜನದಲ್ಲಿ ಪ್ರವೃತ್ತಿ ಆಗ್ತಾನ ಮನುಷ್ಯ. ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಲೇಬೇಕಾಗ್ತದೆ. ಈ ಕಾರಣದಿಂದ ಯಾಕೆ ನಾವು ಈ ಅನುಮಾನ ಪ್ರಮಾಣ ಒಪ್ಕೋಬೇಕು ಅನ್ನೋದಕ್ಕೆ ಕಾರಣ ಹೇಳ್ತಾನವ. ಆಯ್ತಾ? ಕಾರಣ ಪ್ರತ್ಯಕ್ಷ ಪ್ರಮಾಣ ಒಂದು ಸಾಕಲ್ಲ ಅಂತ ಯಾರಾದರೂ ಅಂದರೆ ಹಸುದ ಮನುಷ್ಯ ಊಟದಾಗ ಪ್ರವೃತ್ತಿ ಆಗಬೇಕಾಗಿತ್ತು ಅಂದ್ರೆ ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಅದು ವಿಷಯ ಆಗಂಗಿಲ್ಲ. ಭೋಜನ ಮಾಡಲಾರದೆ ಇರ್ತಕ್ಕಂಥ ಆ ಭೋಜನದೊಳಗ ತೃಪ್ತಿಯ ಕಾರಣತ್ವ ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ರೆ ಹಿಂದೇನು ಅನುಭವ ಮಾಡ್ಯಾನಲ್ಲ, ಹಿಂದೆ ಭಾಳ ಹಸುವಾಗಿತ್ತು, ಊಟ ಮಾಡಿದ್ನಿ, ನನಗೆ ತೃಪ್ತಿ ಆಯ್ತು, ಆ ಅನುಮಾನದಿಂದ ಅನುಭವದ ಅನುಮಾನದಿಂದ ಪ್ರವೃತ್ತಿ ಆಕಾನಂದ ಬಳಿಕ ಕೇವಲ ಪ್ರತ್ಯಕ್ಷ ಜ್ಞಾನ ಒಂದೇ ಪ್ರಮಾಣ ಅಲ್ಲ, ಅದ್ರ ಜೊತೆಗೆ ಏನು ಅನುಮಾನ ಪ್ರಮಾಣವನ್ನು ಕೂಡ ಗ್ರಹಣೆ ಮಾಡಬೇಕು. ಇದಕ್ಕೆ ಸಾಕಷ್ಟು ಉದಾಹರಣೆ ಅದಾವ. ಹೊಗೆರೆ ನೋಡ್ತೀರಿ, ಬೆಂಕಿ ಜ್ಞಾನ ಹೌದಾ? ನೋಡಿದ್ದು ಹೊಗೆದಟ್ಟ ಜ್ಞಾನ ಆಗ್ಬೇಕಾಗಿತ್ತು ನಿಮಗೆ, ಬೆಂಕಿದು ಜ್ಞಾನ ಆಗ್ತಿತ್ತಿಲ್ಲ. ಯಾವ್ದರಿಂದ ಆಗ್ತೈತಿ? ಅದು ಅನುಮಾನ ಪ್ರಮಾಣದಿಂದ ಆಗ್ತದೆ. ಎತ್ರ ಎತ್ರ ಧೂಮ ತತ್ರ ತತ್ರ ವನ್ನಿ, ಎಲ್ಲೆಲ್ಲಿ ಹೊಗೆತಿ ಅಲ್ಲೆಲ್ಲಿ ಬೆಂಕಿ ಐತಿ ಅನ್ನುವ ಈ ಒಂದು ಕಾರಣದಿಂದ ನೀವು ಅನುಮಾನ ಪ್ರಮಾಣವನ್ನು ಒಪ್ಪಿಕೊಳ್ಳಲಿಕ್ಕೆ ಬೇಕಾಗ್ತದೆ. ಅಥವಾ ಇಲ್ಲಂತೂ ನಮ್ಮ ದೇಶದ ಮಳೆ ಆಗಿಲ್ಲ, ಹಳ್ಳ ಹೊಳೆ ತುಂಬಿ ಬಂದಾವ ಅಂದ್ರೆ ಏನ್ ಮಾಡ್ತೀರಿ? ಮ್ಯಾಲ ಮಳೆ ಆಗೈತಿ ನೋಡ್ಯಾರ ನೀವು? ಇಲ್ಲ. ಕಾರ್ಯವನ್ನು ನೋಡಿ ಕಾರಣದ ಊಹಾ ಮಾಡ್ತೀರಿ. ಕಾರ್ಯ ಹೊಳಿ ತುಂಬಿ ಬಂದದ, ಕಾರಣ ಮಳಿ ಹಿಂದಾಗೈತಿ. ಇದು ಪ್ರತ್ಯಕ್ಷ ಅಲ್ಲ. ನೀವು ಪ್ರತ್ಯಕ್ಷ ಮಳೆ ಆದದ್ದು ನೋಡಿಲ್ಲ, ಮಳೆನೇ ಆಗೈತೆ ಅಂತ ನಿರ್ಣಯ ಮಾಡಿದ್ರಿ. ಅದರಿಂದ ಅನುಮಾನ ಪ್ರಮಾಣದಿಂದ ಅದಲ್ಲ, ಕಾರ್ಯವನ್ನು ನೋಡಿ ಕಾರಣನು ಊಹಾ ಮಾಡುದು, ಇದಕ್ಕೆ ಅಂತಾನ ಅನುಮಾನ ಪ್ರಮಾಣ. ಅದಕ್ಕೋಸ್ಕರವಾಗಿ ಇವರಿಬ್ರು ಕಣದ ಮತ್ತು ಸುಗಂಧ ಇವರಿಬ್ರು ಪ್ರತ್ಯಕ್ಷದ ಜೊತೆಗೆ ಇನ್ನೊಂದೇನ್ ಬೇಕಂತಾರೆ? ಇವರು ಅನುಮಾನ ಪ್ರಮಾಣವು ಗ್ರಹಣ ಮಾಡಲೇಬೇಕು ಅಂತ ಇವ್ರು ಎರಡು ಪ್ರಮಾಣ ಅಂದ್ರೆ ಚಾರ್ವಾಕರು ಒಂದೇ ಪ್ರಮಾಣವನ್ನು ಅಂಗೀಕಾರ ಮಾಡ್ಯಾರೆ. ಕಣದ ಸುಗತ ಮತದವರು ಅನುಮಾನ ಮತ್ತು ಪ್ರತ್ಯಕ್ಷ ಎರಡು ಪ್ರಮಾಣಗಳನ್ನು ಅಂಗೀಕಾರ ಮಾಡ್ತಾರೆ. ಇನ್ನು ಸಾಂಖ್ಯಶಾಸ್ತ್ರ ಕರ್ತೃವಾದ ಯಾವ ಕಪಿಲ ಮುನಿ ಅಂತ ಹೋಗಿದ್ದಾರೆ, ದೇವಹೂತಿಯ ಪುತ್ರ.
ಆ ಕಪಿಲ ಮುನಿ ಏನದಲ್ಲ ಅವನು ಸಾಂಖ್ಯ ಶಾಸ್ತ್ರವನ್ನು ಬರೆದಾನೆ. ಅವನ ಮತದ ಅನುಸಾರಿಗಳು ಮೂರನೇದಾದ ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡುತ್ತಾರೆ. ಅಲ್ರಿ, ಬರೇ ನಮ್ಮ ವ್ಯವಹಾರದೊಳಗೆ ಕೇವಲ ಪ್ರತ್ಯಕ್ಷ ಒಂದು ಅನುಮಾನ ಒಂದು ಇಷ್ಟೇ ಸಾಲಂಗಿಲ್ಲ. ನಾವು ಏನಂದು ಶ್ರುತಿ ಪ್ರಮಾಣ ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕು ಅಂತಾನೆ. ಯಾಕಪ್ಪ ಶಬ್ದ ಪ್ರಮಾಣದ ಅವಶ್ಯಕತೆ ಏನತಿ ಅಂತ ಕೇಳಿದರೆ ಅದಕ್ಕೆ ಅಂತಾರೆ, ಒಂದು ವೇಳೆ ಪ್ರತ್ಯಕ್ಷ ಮತ್ತು ಅನುಮಾನಗಳು ಎರಡೇ ಪ್ರಮಾಣಗಳು ಅಂಗೀಕರಿಸಿದ್ದಾದರೆ ದೇಶಾಂತರವಾದದಲ್ಲಿ ಯಾವಾತನ ತಂದೆ ಮರಣ ಹೊಂದಿರುವನೋ ಅವನಿಗೆ ಯಾವನೋ ಒಬ್ಬ ಯಥಾರ್ಥ ವಕ್ತ ಪುರುಷ ಬಂದು ಹೇಳ್ತಾನೆ, ನಿನ್ನ ತಂದೆ ಮರಣ ಹೊಂದಿದನು. ಎಲ್ಲೋ ದಿಲ್ಲಿಯೊಳಗೋ ಅಮೇರಿಕೆಯೊಳಗೋ ಅಥವಾ ಬೆಂಗಳೂರೊಳಗೋ ಇವ್ರ ಅಪ್ಪ ಕೆಲಸ ಮಾಡ್ತಿದ್ದ. ಅವನ ಜೊತೆಗೆ ಇವನ ತಂದೆಯ ಗೆಳೆಯನೂ ಒಬ್ಬ ಇದ್ದ. ಇವನ ತಂದೆ ತೀರ್ಕೊಂಡ. ಅವ ಬಂದ ಇವನು ಹೇಳ್ದ, ನಿನ್ನ ಮಗ ನಿಮ್ಮಪ್ಪ ತೀರ್ಕೊಂಡಾನೆ ಅಂತ. ದೇಶಾಂತರದಲ್ಲಿ ತೀರಿಕೊಂಡಿರ್ತಕ್ಕಂಥ ತಂದೆ ಪ್ರತ್ಯಕ್ಷ ಇಲ್ಲ, ಪ್ರತ್ಯಕ್ಷ ಜ್ಞಾನ ಅಲ್ಲಿ ಅಸಂಭವದ. ಅನುಮಾನದಿಂದ ತಿಳ್ಕೊಳಕ್ ಬರ್ತೇನೋ ಅವ್ರ ಅಪ್ಪ ಸತ್ತದ್ದನ್ನ? ಇಲ್ಲ. ಅನುಮಾನದಿಂದ ತಿಳ್ಕೊಬೇಕು, ಕಾರ್ಯಕಾರಣ ಸಂಬಂಧ ಇರ್ಬೇಕಾಗ್ತದೆ. ಸಾವಿಗೆ ಅವ್ರ ಅಪ್ಪಗೆ ಏನು ಕಾರ್ಯಕಾರಣ ಸಂಬಂಧ ಏನಿಲ್ಲ. ಆದ್ದರಿಂದ ಈ ಗೆಳೆಯನ ಅಪ್ಪನ ಗೆಳೆಯ ಬಂದು ಹೇಳ್ಯಾನ ಅಂದ ಬಳಿಕ ಅವನು ಸುಳ್ಳು ಹೇಳಂಗಿಲ್ಲ. ಅವನ ಮಾತಿನ ಮೇಲೆ ಅಪ್ಪ ಸತ್ತಾನ ಅನ್ನೋದನ್ನ ಹೆಂಗ ತಿಳ್ಕೋತಾನೆ, ನಿಶ್ಚಯ ಮಾಡ್ತಾನಿಲ್ಲ. ಎದ್ರ ಮ್ಯಾಗ ನಿಶ್ಚಯ ಮಾಡಿ ಅಪ್ಪ ಸತ್ತದ್ದು? ಪ್ರತ್ಯಕ್ಷದಿಂದ ಅಲ್ಲ, ಅನುಮಾನದಿಂದ ಅಲ್ಲ, ಶಬ್ದ ಪ್ರಮಾಣ. ಆಪ್ತ ಪುರುಷ ಸತ್ಯವನ್ನು ಹೇಳ್ತಕ್ಕಂಥ ಸತ್ಯವಾದಿ ಆತ್ಮ ಪುರುಷ ಬಂದ ನಿಮ್ಮ ಅಪ್ಪ ತೀರ್ಕೊಂಡಾನ ಅಂತ ಹೇಳಿದಾಗ ತಂದೆಯ ಮರಣದ ನಿಶ್ಚಯವು ಆಗಬಾರ್ದಾಗಿತ್ತು. ಬರೀ ಎಲ್ಲ ಬರೇ ಪ್ರತ್ಯಕ್ಷ ಅನುಮಾನ ಇಷ್ಟ ನಾವು ಗ್ರಹಣ ಮಾಡಿದ್ರೆ ಆವು ತೀರ್ಕೊಂಡ ಅಂತ ಹೇಳಿದ್ರಿಂದ ಆ ತಂದೆಯ ಮರಣದ ನಿಶ್ಚಯ ಆಗಬಾರ್ದಾಗಿತ್ತು. ಆಗ್ತೈತೆ ಅಂದ ಬಳಿಕ ಅಲ್ಲೂ ಕೂಡ ಏನೋ ಅಂತ ನಾವು ಶಬ್ದ ಗ್ರಹಣ ಮಾಡಲೇಬೇಕಾಗ್ತದೆ. ದೇಶಾಂತರದಲ್ಲಿರುವ ತಂದೆಯ ಮರಣದ ಜ್ಞಾನ ಪ್ರತ್ಯಕ್ಷನೂ ಇಲ್ಲ, ಅನುಮಾನದಿಂದಲೂ ಸಂಭವಿಸುವುದಿಲ್ಲ. ಈ ರೀತಿಯಿಂದ ಕೇವಲ ಈ ರೀತಿಯಿಂದ ಕಪಿಲ ಮತದ ಅನುಸಾರಿಗಳು ಪ್ರತ್ಯಕ್ಷ ಅನುಮಾನದ ಜೊತೆಗೆ ಇನ್ನೊಂದೇನು ಶಬ್ದ ಪ್ರಮಾಣವನ್ನು ಕೂಡ ಗ್ರಹಣ ಮಾಡಬೇಕು ಅಂತಾರೆ. ಈ ಶಬ್ದ ಪ್ರಮಾಣದ ಬಗ್ಗೆ ನಿಮ್ಗೆ ಹೆಚ್ಚಬೇಕಾಗಿತ್ತು ಅಂದ್ರೆ ವೃತ್ತಿ ರತ್ನಾಳಿ ವೃತ್ತಿ ಪ್ರಭಾಕರ್ ನೋಡ್ರಿ ಅಂತ ಟಿಪ್ಪಣಿಯಾಗಿ ಹೇಳ್ತಾರೆ. ಅಲ್ಲಿ ವಿಸ್ತಾರವಾಗಿ ಹೇಳ್ಕೊಂಬಂದಿದ್ದಾರೆ. ಒಟ್ಟಿನ ಮೇಲೆ ಈ ಸಾಂಖ್ಯ ಶಾಸ್ತ್ರಕರ್ತ ಕಪಿಲ ಮುನಿ ಇವ ಮೂರನೇದಾದ ಯಾವುದು ಶಬ್ದ ಪ್ರಮಾಣವನ್ನು ಅಂಗೀಕಾರ ಮಾಡುತ್ತಾನೆ. ಮೊದಲ ಪ್ರತ್ಯಕ್ಷ ಪ್ರಮಾಣವೊಂದನ್ನೇ ಗ್ರಹಣ ಮಾಡ್ಯಾರ ಯಾರು? ಚಾರ್ವಾಕರು. ಪ್ರತ್ಯಕ್ಷ ಅನುಮಾನ ಎರಡು ಬೇಕಂತಾರೆ ಯಾರು? ಕಣದ ಸುಗಸ್ತ. ಅಲ್ರಿ ಅವ್ರು ಎರಡು ಬೇಕಂತ. ಇವ್ರೇ ಸಾಂಖ್ಯ ಶಾಸ್ತ್ರಕರ್ತ ಕಪಿಲ ಮುನಿ ಪ್ರತ್ಯಕ್ಷ ಅನುಮಾನದ ಜೊತೆಗೆ ಶಬ್ದ ಪ್ರಮಾಣ ಒಂದು ಅವಶ್ಯಕತೆ ಅದ. ನೀವು ಪತ್ರ ಓದಿ ತಿಳ್ಕೋತಿರಿಲ್ಲೋ, ಪೇಪರ್ ಓದಿ ತಿಳ್ಕೋತಿರಿಲ್ಲೋ, ಯಾರು ಬಂದು ಹೇಳ್ಯಾರ ನಿಮಗ? ಇಲ್ಲ. ಈ ರೀತಿಯಿಂದ ಶಬ್ದದಿಂದಲೂ ಕೂಡ ಮನುಷ್ಯನಿಗೆ ಜ್ಞಾನ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಮೂರನೇದ್ದು ಶಬ್ದ ಪ್ರಮಾಣವನ್ನು ಕೂಡ ಗ್ರಹಣ ಮಾಡಬೇಕಂತಾರೆ ಕಪಿಲ ಶಾಸ್ತ್ರಕರ್ತೃವಾದ ಋಷಿಗಳು. ಇನ್ನು ನಾಲ್ಕನೇದು ನ್ಯಾಯಶಾಸ್ತ್ರಕರ್ತವು. ಅವ್ಯಾರು? ಗೌತಮ. ಅದ್ರಿ ಗೌತಮ ಅಂತಕ್ಕಂಥ ನ್ಯಾಯಶಾಸ್ತ್ರಕರ್ತ ಅದನವ. ಅವನ ಮತದ ಅನುಸಾರಿಗಳು ಉಪಮಾನವನ್ನು ಕೂಡ ಚತುರ್ಥ ಪ್ರಮಾಣವೆಂದು ಅಂಗೀಕಾರ ಮಾಡಿರುತ್ತಾರೆ.
ವ್ಯವಹಾರ ಮೂರ ಪ್ರಮಾಣದಿಂದ ಕೆಲಸ ಆಗುವುದಿಲ್ಲ. ನಾಲ್ಕನೇದಾದ ಉಪಮಾನ ಪ್ರಮಾಣವೂ ಕೂಡ ಒಂದು ಅಂಗೀಕಾರ ಮಾಡಬೇಕು ಅಂತಾರೆ ಇವರು. ಅಂಗೀಕಾರ ಮಾಡುತ್ತಾರೆ. ಏಕೆಂದರೆ ಕಾರಣ ಹೇಳ್ಬೇಕಲ್ಲ. ಸುಮ್ಮ ನಾ ಒಪ್ಕೊತ ನೀನು ಒಪ್ಕೊ ಅಂತ ಅನ್ನಕ್ ಬರಂಗಿಲ್ಲ. ಯಾವ ಕಾರಣದಿಂದ ನೀನು ಉಪಮಾನ ಪ್ರಮಾಣವನ್ನು ಗ್ರಹಣ ಮಾಡ್ತೀಯಪ್ಪ ಅಂತ ಕೇಳಿದ್ರ ಅವ ಹೇಳ್ತಾನ, ಪ್ರತ್ಯಕ್ಷವೇ ಮೊದಲಾದ ಮೂರೇ ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾದ್ರೆ ಯಾವ ಪುರುಷನು ಗವಯ ಅಂದರೆ ಕಾಡಾಕವನ್ನು ನೋಡಿರುವುದಿಲ್ಲವೋ ಅಂಥ ಪುರುಷನು ಅರಣ್ಯವಾಸಿ ಪುರುಷನಿಂದ ಈ ರೀತಿ ಶ್ರವಣ ಮಾಡಿರುತ್ತಾನೆ. ಏನು? ಗೋವಿನ ಸದೃಶವಾಗಿ ಗವಯವಿರುತ್ತದೆ. ಊರಾಗಿನ ಮನುಷ್ಯ, ಗವಯ ಅಂದ್ರೆ ಕಾಡಾಕಳ, ಗೋ ಅಂದ್ರೆ ಮನೆಯೊಳಗಿನ ಆಕಳ. ಗೋ ಸದೃಶ ಗವಯ ಇರುತ್ತದೆ. ಅರಣ್ಯದಲ್ಲಿ ವಾಸ ಮಾಡಿದ ಪುರುಷನಿಗೆ ಈ ಊರಾಗ ವಾಸ ಮಾಡಿದ ಪುರುಷ ಎಂದು ಗವಯ ಪಶುವನ್ನು ನೋಡಿಲ್ಲ. ಅವ ಗವಯ ಹೆಂಗಿರ್ತೈತ್ರಿ ಅಂತ ಕೇಳಿದ. ಯಾರನ್ನ? ಕಾಡಿನಾಗಿರುವ ಪುರುಷನನ್ನ. ಅವ ಹೇಳ್ದ, ಗವಯ ಸದೃಶವಾಗಿ ಗೋ ಸದೃಶವಾಗಿ ಗವಯವಿರುತ್ತದೆ. ತಮ್ಮ ನಿಮ್ಮ ಮನ್ಯಾಗ ಆಕಳ ಐತೇನ? ಆಕಳ ಇದ್ದಂಗೆನ ಅದು ಗವಯ ಇರ್ತೈತಿ ನೋಡಪ್ಪ ಅಂತ ಹೇಳಿದ. ಅದನ್ನು ಕೇಳಿದ ಬಳಿಕ ಇವನು ಅಕಸ್ಮಾತ್ ಅರಣ್ಯಕ್ಕೆ ಹೋದಾಗ ಅವನು ಎದುರಿಗೆ ಗವಯ ಪಶು ಬಂತು. ಅದನ್ನು ನೋಡಿದ. ಅದು ಆಕಳ ಹಂಗನ ಇತ್ತದು. ಅವಾಗ ಹಿಂದೆ ಹೇಳಿ ನೆನಪಾತ್ ನೋಡು. ಏನಂತ? ಗೋ ಸದೃಶವಾಗಿ ಗವಯವಿರುತ್ತದೆ. ಮನ್ಯಾಗಿನ ಆಕಳ ನೋಡಿದ, ಇದನ್ನು ನೋಡಿದ. ಅಂದ್ರೆ ಅದರಂಗನೆ ಇದು ಐತಿ ಅಂದ ಬಳಿಕ ಅಂದ್ರೆ ಇದು ಗವಯ ಪಶು ಐತಿ ಅಂತ ಜ್ಞಾನ ಆತ ಅವನಿಗೆ. ಗವಯದಲ್ಲಿ ಗೋವಿನ ಸದೃಶ, ಗವಯದಲ್ಲಿ ಗೋವಿನ ಸಾದೃಶ್ಯ. ಸಾದೃಶ್ಯ ಅಂದ್ರೆ ಧರ್ಮಿ ಭಿನ್ನ, ಧರ್ಮ ಸಮಾನ. ಧರ್ಮಿ ಭಿನ್ನ, ಗೋ ಗವಯ ಎರಡು ಧರ್ಮಿಗಳದಾವ. ಗೋ ಒಂದು, ಗವಯ ಒಂದು. ಧರ್ಮಿ ಭಿನ್ನ ಭಿನ್ನ ಅದಾವ. ಧರ್ಮ ಸಮಾನ, ಅವಯವಗಳು ಅವತರದ ಅವಯವಗಳು ಸಮಾನ. ಅದ್ರ ಅವಯವ ಹೆಂಗವ, ಇದ್ರ ಅವಯವಗಳು ಹಂಗೆ ಅದಾವೆ. ಇದಕ್ಕೆ ಅಂತಾರ ಸಾದೃಶ್ಯ ಅಂತ ಕರೀತಾರ. ಅವನಂಗ ಇವ, ಅದರಂಗನ ಇರು. ಹಿಂಗೆ ಎಲ್ಲೆಲ್ಲಿ ನಮಗೆ ಜ್ಞಾನ ಆಕೈತಿ ಅವಕ್ಕೆಲ್ಲ ಉಪಮಾನ ಪ್ರಮಾಣ ಅಂತ ಕರೀತಾರೆ. ಉಪಮಾನ ಪ್ರಮಾಣ ಅಂತ ಕರೀತಾರೆ. ಈ ರೀತಿಯಾಗಿ ಏನ್ ಹೇಳ್ತಾರೆ? ಆ ಪುರುಷನು ಯಾವಾಗ ವನದಲ್ಲಿ ಹೋಗುತ್ತಾನೆಯೋ ಮತ್ತು ಗವಯವನ್ನು ನೋಡುತ್ತಾನೆಯೋ ಆವಾಗ ಅವನಿಗೆ ಅರಣ್ಯವಾಸಿ ಪುರುಷನು ಹೇಳಲ್ಪಟ್ಟ ಯಾವ ಗೋವಿನ ಸದೃಶ ಗವಯವಿರುತ್ತದೆ ಎಂಬ ವಾಕ್ಯವು ಹಾಗೂ ಅದರ ಅರ್ಥವು ಸ್ಮರಣೆಗೆ ಬಂತು, ನೆನಪಾತವನಿಗೆ. ಆ ಸ್ಮೃತಿಯ ಅನಂತರದಲ್ಲಿ ಆ ಪುರುಷನಿಗೆ ಈ ಪಶು ಗವಯವಿರುತ್ತದೆ ಎಂಬ ಜ್ಞಾನವಾಗುತ್ತದೆ. ಅಲ್ಲ, ಆ ಗವಯ ಇದು ಹೆಂಗತಿ ನಮ್ಮ ಆಕಳಂಗ ಐತೆ ಅಂದ ಬಳಿಕ ಇದು ಗವಯ ಪಶುವತಿ ಅಂತ. ಇಲ್ಲೇ ಪ್ರತ್ಯಕ್ಷ ಜ್ಞಾನ ಉಪಯೋಗ ಇಲ್ಲ, ಅನುಮಾನದ ಪ್ರಮಾಣ ಉಪಯೋಗ ಇಲ್ಲ, ಶಬ್ದ ಪ್ರಮಾಣದ ಉಪಯೋಗ ಇಲ್ಲ. ಹೌದಲ್ಲ? ಇವು ಮೂಲ ಪ್ರಮಾಣ ಆಗಿತ್ತಾರ ಆ ಗವಯದಲ್ಲಿ ಗೋ ಸದೃಶ ಜ್ಞಾನ ಏನಾಕೈತಿ ಅಲ್ಲ, ಅದಾಗಬಾರ್ದಾಗಿತ್ತು. ಗವಯ ಪಶುವಿನ ಜ್ಞಾನ ಎದರಿಂದ ಆತ ಅವನಿಗೆ? ಪ್ರತ್ಯಕ್ಷನೂ ಅಲ್ಲ, ಅನುಮಾನನೂ ಅಲ್ಲ, ಶಬ್ದನೂ ಅಲ್ಲ, ಸಾದೃಶ್ಯದಿಂದ. ಸಾದೃಶ್ಯ ಅನ್ನೋದು ಒಂದು ಉಪಮಾನ ಪ್ರಮಾಣ ಅಂತ ಕರೀತಾರೆ. ಅದಕ್ಕೆ ಅದರಂತನೇ ಇದು, ಇದರಂತನೇ ಅದು. ಅಲ್ಲಿ ಈ ಪಶು ಗವಯವಿರುತ್ತದೆ ಎಂಬ ಜ್ಞಾನವಾಗುತ್ತದೆ. ಹಾಗಾದರೆ ಎಂಥ ಜ್ಞಾನ ಆಗಬಾರದಾಗಿತ್ತು. ಕೇವಲ ನಾವು ಮೂರ ಅಂಗೀಕಾರ ಮಾಡಿದ್ರೆ, ಪ್ರತ್ಯಕ್ಷ ಅನುಮಾನ ಶಬ್ದ ಅಷ್ಟ ಅಂಗೀಕಾರ ಮಾಡಿದ್ರೆ ಆ ಗವಯ ಪಶುವಿನ ಜ್ಞಾನ ಅದು ಆಗಬಾರದಾಗಿತ್ತು. ಅದು ಎದರಿಂದ ಆಗೈತಿ? ಈಗ ಉಪಮಾನ ಪ್ರಮಾಣದಿಂದ ಆಗೈತಿ ಎಂಬ. ಹಾಗಾದ್ರೆ ಇಂಥ ಜ್ಞಾನ ಆಗಬಾರದಾಗಿತ್ತು. ಆದ್ದರಿಂದ
ಇಂಥ ವಿಲಕ್ಷಣ ಜ್ಞಾನಕ್ಕೆ ಕಾರಣವಾದ ಉಪಮಾನ ಪ್ರಮಾಣನಾದರೂ ಕೂಡ ಅಂಗೀಕಾರ ಮಾಡಲೇಬೇಕು. ಉಪಮಾನ ಪ್ರಮಾಣ ಅಂತ ಬೇಕ. ಈಗ 4 ಪ್ರಮಾಣ ಅಂಗೀಕಾರ ಅದು. ಚಾರ್ವಾಕರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ, ಕಣದ ಗೌತು ಸುಗತರು ಪ್ರತ್ಯಕ್ಷ ಮತ್ತು ಅನುಮಾನ, ಕಪಿಲ ಮುನಿ ಸಾಂಖ್ಯಶಾಸ್ತ್ರಕರ್ತ ಇವರು ಪ್ರತ್ಯಕ್ಷ ಅನುಮಾನ ಶಬ್ದ 3 ಗ್ರಹಣ ಮಾಡಬೇಕು. ನ್ಯಾಯಶಾಸ್ತ್ರಕರ್ತ ಗೌತಮ ಮುನಿ ಏನದಾನಲ್ಲ, ಇವ ಬರೇ 3 ಹೇಳ ಅಂಗೀಕಾರ ಮಾಡಿದ್ರೆ ಗವಯ ಪಶುವಿನ ಜ್ಞಾನ ಆಗಬಾರ್ದಾಗಿತ್ತು. ಇದು ಎದರಿಂದ ಆಗೈತಿ? ಆ ಉಪಮಾನದಿಂದ ಆಗೈತಿ. ಅಂದ್ರೆ ಈ 4ನೇ ಪ್ರಮಾಣ ಉಪಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡ್ಬೇಕನ್ನೋ ಯಾರವ? ಗೌತಮ ಇವ ನ್ಯಾಯಶಾಸ್ತ್ರದ ಕರ್ತ ಅಂತ ಹೇಳ್ತಾರೆ. ಇನ್ನು 5ನೇದ್ದು 5 ಪ್ರಮಾಣ ಗ್ರಹಣ ಮಾಡೋರು. ಪೂರ್ವಮೀಮಾಂಸ ಏಕದೇಶಿಯಾದ ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರನಿರುವನೋ ಅಲ್ರಿ, ಇಲ್ಲೇ ಪೂರ್ವಮೀಮಾಂಸೆಯ ಏಕದೇಶಿಯಾದ ಯಾವ ಭಟ್ಟ ಅಂತ ಒಬ್ಬದಾನ, ಆ ಭಟ್ಟನ ಶಿಷ್ಯ ಪ್ರಭಾಕರ ಅಂತ ಒಬ್ಬದಾನ. ಅವನು 5ನೇದಾದ ಅರ್ಥಪತ್ತಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಇಷ್ಟ ಸಾಲಂಗಿಲ್ಲ, ಅರ್ಥಪತ್ತಿ ಪ್ರಮಾಣ ಒಂದು ಬೇಕತ್ತ ನಾವು. ಅದು ಹೆಂಗ? ಹಗಲಿನಲ್ಲಿ ಭೋಜನವನ್ನು ಮಾಡಲಾರದ ಪುರುಷನ ಸ್ಥೂಲದೇ ಶರೀರವನ್ನು ನೋಡಿ ಈ ಪುರುಷನು ರಾತ್ರಿ ಭೋಜನ ಮಾಡುತ್ತಾನೆ ಎಂಬ ಜ್ಞಾನ ಉಂಟಾಗುತ್ತದೆ. ದೇವದತ್ತ ನಾವು ಅಪ್ಪ ಹುಡುಗ, ಅವ ಭಾಳ ಗಪ್ಪದ. ಅವನ ಗೆಳೆಯರು ಏನ್ ಹೇಳಿದ್ರು? ಅಯ್ಯವ ಹಗಲಿ ಊಟ ಮಾಡಂಗಿಲ್ರಿ ಅಂತ. ಹಗಲಿ ಊಟ ಮಾಡ್ದ ರಾತ್ರಿ ಸಹಿತ ಊಟ ಮಾಡಿದ್ದಂದ್ರೆ ಇಷ್ಟು ಸ್ಥೂಲ ಶರೀರ ಇರಬಾರ್ದಾಗಿತ್ತು. ಈ ಸ್ಥೂಲತ್ವ ಐತೆ ಅಂದ ಬಳಿಕ ಹಗಲೇನು ಬಿಟ್ಟಿದ್ದಾನೆ, ಹೊರತು ರಾತ್ರಿ ಇವ ಊಟ ಮಾಡ್ತಾನೆ. ಯಾರಿಗೂ ತಿಳಿಲಾರ್ದಂಗೆ ರಾತ್ರಿ ಹೋಗಿ ಊಟ ಮಾಡ್ತಾನಿವ ಅಂಥೇಳಿ ಇವ್ ದಪ್ಪದಾನ. ಹಗಲಿನಲ್ಲಿ ಊಟ ಮಾಡ್ಲಾರ್ದಂಗ ರಾತ್ರಿನೂ ಸರ್ ಊಟ ಇದ್ದಿದ್ದಿಲ್ಲ ಅಂದ್ರೆ ಈ ದಪ್ಪ ಅದನಲ್ಲ, ಈ ಪಿಂಡ ಇದು ಅಸಂಭವ. ಆದ್ದರಿಂದ ಸ್ಥೂಲ ಶರೀರ ನೋಡಿ ಈ ಪುರುಷನು ರಾತ್ರಿ ಭೋಜನ ಮಾಡುತ್ತಾನೆ ಎಂಬ ಜ್ಞಾನ ಉಂಟಾಗುತ್ತದೆ. ಅಲ್ಲಿ ಹಗಲಿನಲ್ಲಿ ಭೋಜನವನ್ನು ತ್ಯಾಗ ಮಾಡಿದವನಲ್ಲಿ ರಾತ್ರಿ ಭೋಜನದ ಹೊರತಾಗಿ ಸ್ಥೂಲತ್ವ ಸಂಭವಿಸುವುದಿಲ್ಲ. ಹಗಲಿ ಅಂತ ಊಟ ಮಾಡೋಂಗಿಲ್ಲ ಬಿಡ್ರಿ. ಹಗಲಿ ಊಟ ಬಿಟ್ಟಾಗ ರಾತ್ರಿ ಸರ್ ಊಟ ಮಾಡದೆ ಇದ್ದಿದ್ದ ಅಂದ್ರೆ ಇಷ್ಟು ಸ್ಥೂಲತ್ವ ಇರಬಾರ್ದಾಗಿತ್ತು. ಆದ್ದರಿಂದ ರಾತ್ರಿ ಭೋಜನಕ್ಕೆ ಸ್ಥೂಲತ್ವ ಸಂಪಾದ್ಯವಿರುತ್ತದೆ. ರಾತ್ರಿ ಭೋಜನವನ್ನು ಮಾಡ್ತಾನ ಅನ್ನೋದನ್ನ ಹೇಳ್ಕೊಡ್ತದೆ. ಅದು ಸ್ಥೂಲತ್ವ ಸಂಪಾದನೆ ಮಾಡ್ತತಿ. ರಾತ್ರಿ ಭೋಜನ ಸಂಪಾದಕ ಅದ. ರಾತ್ರಿ ಭೋಜನ ಅದು ಸಂಪಾದಕ ಅದ. ಸಂಪಾದಕವಾಗಲ್ಪಟ್ಟಂತಹ ಯಾವ ರಾತ್ರಿ ಭೋಜನವಿರುವುದೋ ಅದರ ಜ್ಞಾನಕ್ಕೆ ಕಾರಣವಾಗುವಂತಹ ಸ್ಥೂಲತ್ವದ ಅಸಂಭವದ ಜ್ಞಾನ. ಸ್ಥೂಲತ್ವದ ಅಸಂಭವದ ಜ್ಞಾನ, ಸ್ಥೂಲತ್ವದ ಜ್ಞಾನ ಅಲ್ಲ, ಸ್ಥೂಲತ್ವದ ಅಸಂಭವದ ಜ್ಞಾನ. ಹಗಲಿ ಊಡಲಾರ್ದಾಗ ರಾತ್ರಿ ಸಹಿತ ಊಟ ಮಾಡ್ತಿದ್ದಿಲ್ಲ ಅಂದ್ರೆ ಈ ಸ್ಥೂಲತ್ವ ಇರ್ತಿದ್ದಿಲ್ಲ. ಅಸಂಭವ, ಸಂಭವಿಸುವುದಿಲ್ಲ. ಆದ್ದರಿಂದ ಅವ ಏನ್ ಮಾಡ್ತಾನೆ? ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥಪತ್ತಿ ಪ್ರಮಾಣವೆಂದು ಹೇಳುತ್ತಾರೆ. ಇದಕ್ಕೇನಂತಾರೆ? ಅರ್ಥಪತ್ತಿ. ಅರ್ಥದ ಆಪತ್ತಿ, ಅರ್ಥದ ಕಲ್ಪನಾ ಮಾಡೋದು. ಅರ್ಥದ ಕಲ್ಪನಾ ಮಾಡೋದು. ತಪ್ಪದಾನ ಹಗಲಿ ಉಣಂಗಿಲ್ಲ. ಹಗಲಿ ಉಣಲಾರ್ದಂಗ ಉಣದ ಇದ್ರ ಅದ್ರಂಗ ರಾತ್ರಿ ಸರ್ ಉಣತಿದ್ದಿಲ್ಲ ಅಂದ್ರ ಈ ಸ್ಥೂಲತ್ವ ಅಸಂಭವ. ಅಸಂಭವದ ಜ್ಞಾನವೇ ಪ್ರಮಾಣ. ಹಗಲಿ ಉಣಲಾರ್ದಂಗ ರಾತ್ರಿ ಸರ್ ಹೊಂದಿದ್ದಿಲ್ಲ ಅಂದ್ರೆ ಅಸಂಭವ. ದಪ್ಪತ್ವ ಅಸಂಭವ. ಅಸಂಭವದ ಜ್ಞಾನದಿಂದ ರಾತ್ರಿ ಉಣ್ತಾನ ಅನ್ನುವ ಜ್ಞಾನ ಆಗ್ತದ. ಇದಕ್ಕಂತಾರ ಅರ್ಥಪತ್ತಿ ಪ್ರಮಾಣ ಅಂತಾರೆ. ಆದರೆ ರಾತ್ರಿ ಭೋಜನಕ್ಕೆ ಸ್ಥೂಲತ್ವ ಸಂಪಾದ್ಯವಿರುತ್ತದೆ.
ಮತ್ತು ರಾತ್ರಿ ಭೋಜನವು ಸಂಪಾದಕ ಇರುತ್ತದೆ. ಸಂಪಾದಕವಾಗಲ್ಪಟ್ಟಂತಹ ಯಾವ ರಾತ್ರಿ ಭೋಜನವಿರುವುದೋ ಅದರ ಜ್ಞಾನಕ್ಕೆ ಕಾರಣವಾಗಲ್ಪಟ್ಟಂತಹ ಸ್ಥೂಲತ್ವದ ಅಸಂಭವದ ಜ್ಞಾನ ಅಲ್ರಿ, ಇದು ಅರ್ಥಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಈ ಅರ್ಥಪತ್ತಿ ಪ್ರಮಾಣವನ್ನು ನಾವು ರತ್ನಾವಳಿ ಬರ್ದೀವಿ, ಪ್ರಭಾಕರ್ ಬರ್ದೀವಿ, ಅದು ನೋಡ್ರಿ ಅಂತ ಹೇಳ್ತಾರೆ ಅವ್ರು ಟೆಕ್ನಿಕಾರು. ಏನ ಏಸದು ಈಗ 5 ಯಾರ್ಯಾರು ಏನೇನು ಒಪ್ಪ್ಯಾರಪ್ಪ? ಚಾರ್ವಾಕರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ, ಕಣಾದ ಸುಗತ ಮತದವರು ಪ್ರತ್ಯಕ್ಷ ಮತ್ತು ಅನುಮಾನ ಎರಡನ್ನು ಗ್ರಹಣ ಮಾಡ್ತಾರೆ. ಸಾಂಖ್ಯ ಶಾಸ್ತ್ರಕರ್ತ ಕಪಿಲ ಮುನಿ ಪ್ರತ್ಯಕ್ಷ ಇರಲಿ ಅನುಮಾನ ಇರಲಿ ಆ ಜೊತೆಗೆ ಶಬ್ದ ಪ್ರಮಾಣನು ಒಂದ ಗ್ರಹಣ ಮಾಡಲೇಬೇಕು. 4ನೇದವ ಇವ್ಯಾರು? ನ್ಯಾಯಶಾಸ್ತ್ರಕರ್ತ ಗೌತಮ. ಬರೇ ಈ 3 ಇದ್ರೆ ವ್ಯವಹಾರ ಆಗಂಗಿಲ್ಲಪ್ಪ. ಶಬ್ದ ಇದು ಪ್ರತ್ಯಕ್ಷ ಅನುಮಾನ ಶಬ್ದದ ಜೊತೆಗೆ ಯಾವುದು ಉಪಮಾನ ಪ್ರಮಾಣ ಒಂದು ಬೇಕು. ಉಪಮಾನ ಪ್ರಮಾಣ ಅಂದ್ರೆ ಯಾವ್ದಪ್ಪ ಅಂತ ಕೇಳಿದ್ರೆ ಗೋವಿನ ಸದೃಶ್ಯವಾಗಿ ಗವಯವಿರುತ್ತದೆ ಅಂತ ಅರಣ್ಯವಾಸಿ ಪುರುಷನನ್ನ ಕೇಳಿ ಆಮೇಲೆ ಅರಣ್ಯಕ್ಕೆ ಹೋಗಿ ಆ ಯಾವ ಗವಯ ಪಶುವನ್ನು ನೋಡಿದಾಗ ಅವ್ ಹೇಳಿದ್ದು ನೆನಪಾಕತಿ, ಇದು ನಮ್ಮ ಮನ್ಯಾಗಿನ ಗೋವಿನಂಗ ಇದು ಐತಿ ಅಂದ ಬಳಿಕ ಇದು ಗವಯ ಪಶು ಹೌದು ಅಂತ ಜ್ಞಾನ ಆಕತಿ ಅಲ್ಲ. ಇದು ಎದರಿಂದ? ಉಪಮಾನ ಪ್ರಮಾಣದಿಂದ ಆಗ್ತತಿ. ಅದಕ್ಕೆ 4ನೇ ಪ್ರಮಾಣ ಒಂದು ಬೇಕು. 5ನೇ ಪ್ರಮಾಣ ಅವ್ಯಾರು? ಪೂರ್ವ ಮೀಮಾಂಸೆ ಏಕದೇಶಿಯಾದ ಭಟ್ಟನ ಶಿಷ್ಯ. ಭಟ್ಟ 6 ಪ್ರಮಾಣ ಗ್ರಹಣ ಮಾಡ್ರಿ, ಭಟ್ಟನ ಶಿಷ್ಯ 5 ಪ್ರಮಾಣ ಗ್ರಹಣ ಮಾಡ್ತಾನೆ ಅಲ್ರಿ. ಭಟ್ಟನ ಶಿಷ್ಯ ಪ್ರಭಾಕರ ಏನದಲ್ಲ, ಇವ 5ನೇದಾದ ಅರ್ಥಪತ್ತಿ ಪ್ರಮಾಣ ಒಂದು ಬೇಕ್ರಿ ಅತಾನವ. ಅರ್ಥಪತ್ತಿ ಪ್ರಮಾಣ ಅದು ಹೆಂಗಪ್ಪ ಅಂತ ಕೇಳಿದ್ರೆ, ದೇವದತ್ತನು ಪುರುಷ ಬಹಳ ದಪ್ಪದಾನ. ಅವನ ಗೆಳ ಏನ್ ಹೇಳ, ಇವ ಹಗಲಿ ಒಟ್ಟು ಊಟ ಮಾಡಂಗಿಲ್ರಿ ಅಂದ. ಹಗಲಿ ಊಟ ಮಾಡ್ದಂಗ ರಾತ್ರಿ ಸರ್ ಊಟ ಮಾಡದೆ ಇದ್ದ ಅಂದ್ರ ಈ ಸ್ಥೂಲತ್ವ ಅಸಂಭವದ, ಈ ಸ್ಥೂಲತ್ವದ ಅಸಂಭವದ ಪ್ರಮಾಣದಿಂದ ಏನು ಜ್ಞಾನ ತನಗೆ? ರಾತ್ರಿ ಊಟ ಮಾಡ್ತಾನೆ. ರಾತ್ರಿ ಊಟದ ಕಲ್ಪನಾ ಮಾಡ್ತಾನಲ್ಲ, ಇದಕ್ಕ ಅರ್ಥಪತ್ತಿ ಪ್ರಮಾಣ ಅಲ್ಲ. ಈ ರೀತಿ ಅರ್ಥಪತ್ತಿ ಪ್ರಮಾಣ ಒಂದು ಬೇಕು ಅಂತ ಹೇಳುವವನು. ಅದರ ಜೊತೆಗೆ 6ನೇದ್ದು ಯಾವಪ್ಪ ಅಂತ ಕೇಳಿದರೆ, ಪೂರ್ಣಮಾಸಕ ಯಾವ ಭಟ್ಟನಿರುವನೋ, ಭಟ್ಟನ ಶಿಷ್ಯ ಮ್ಯಾಗ ಹೇಳಿದವ ಇವ ಭಟ್ಟ ಶಿಷ್ಯ 5 ಪ್ರಮಾಣ ಒಪ್ಕೋತಾನ, ಗುರು 6 ಪ್ರಮಾಣ ಒಪ್ಕೋತಾನೆ. ಪೂರ್ಣಮಾಸಕನಾದ ಭಟ್ಟನಿರುವನೋ ಅವನು 6ನೇದಾದ ಅನುಪಲಬ್ಧಿ ಪ್ರಮಾಣವನ್ನು ಕೂಡ ಒಪ್ಪಬೇಕತ್ತಾನ. ಇನ್ನೊಂದದ ಅನುಪಲಬ್ಧಿ ಪ್ರಮಾಣ. ಅನುಪಲಬ್ಧಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕಾಗುತ್ತದೆ. ಯಾಕ? ವೇದಾಂತ ಶಾಸ್ತ್ರದಲ್ಲಿ ಕೂಡ 6 ಪ್ರಮಾಣಗಳು ಅಂಗೀಕಾರ ಮಾಡ್ಕೊಂಡ್ಬಂದಾರೆ. ವೇದಾಂತದಲ್ಲಿಯೂ ಕೂಡ 6 ಪ್ರಮಾಣವನ್ನ ಅಂಗೀಕಾರ ಮಾಡ್ಕೊಂಡ್ ಬಂದಾರೆ. ಅನುಪಲಬ್ಧಿಯ ಪ್ರಮಾಣದ ಪ್ರಯೋಜನ ಏನ್ರಿ ಅಂತ ಕೇಳಿದರೆ, ಅದಕ್ಕೆ ಆತನ ಗ್ರಹಾದಿಗಳಲ್ಲಿ ಘಟವೇ ಮೊದಲಾದಗಳ ಅಭಾವದ ಜ್ಞಾನವಾಗುತ್ತದೆ ಅಲ್ರಿ. ತಮ್ಮ ಒಳಗೆ ಹೋಗಿ ಘಟ ತಗೊಂಡ್ಬಾರ್ಪ ಕೊಡ ತಗೊಂಡ್ಬಾರ್ಪ ಅಂದ. ಒಳಗ್ ಹೋದ, ಕೊಡ ಇಲ್ರಿ ಅಂತ ಘಟದ ಅಭಾವದ ಜ್ಞಾನ ಆತು. ಎದರಿಂದ ಆತು? ಘಟ ಇತ್ತು ಅಂದ್ರೆ ಘಟದ ಜ್ಞಾನ ಇರ್ತಿತ್ರಿ. ಘಟ ಇತ್ತಂದ್ರೆ ಘಟದ ಜ್ಞಾನ ಇರ್ತಿತ್ತು. ಜ್ಞಾನವೇ ಇಲ್ಲ ಅಂದ್ಮೇಲೆ ಅಲ್ಲಿ ಘಟನೂ ಇಲ್ಲ. ಗ್ರಹಾದಿಗಳಲ್ಲಿ ಘಟವೇ ಮೊದಲಾದಿಗಳ ಅಭಾವದ ಜ್ಞಾನವಾಗುತ್ತದೆ. ಅಲ್ಲಿ ಯಾವ ಪದಾರ್ಥದ ಪ್ರತೀತಿ ಆಗುವುದಿಲ್ಲವೋ, ಪ್ರತೀತಿ ಅಂದ್ರೆ ಜ್ಞಾನ. ಅಲ್ಲಿ ಪದಾರ್ಥದ ಜ್ಞಾನ ಯಾವಾಗ ಆಗುವುದಿಲ್ಲ ಆವಾಗ ಅಭಾವದ ಜ್ಞಾನವಾಗುತ್ತದೆ. ಅವಾಗೇನಕತಿ? ಇಲ್ಲಿ ಘಟ ಇಲ್ಲ,
ಘಟ ಇದ್ರೆ ಘಟದ ಜ್ಞಾನ ಇರ್ತಿತ್ತು. ಆದ್ದರಿಂದ ಅಪ್ರತೀತಿಯಾಗುವುದನ್ನು ಅನುಪಲಬ್ಧಿ ಎಂದು ಹೇಳುತ್ತಾರೆ. ಅಪ್ರತೀತಿಯನ್ನ ಅನುಪಲಬ್ಧಿ, ಉಪಲಬ್ಧಿ ಅಂದ್ರೆ ಇರುವುದು, ಉಪಲಬ್ಧಿ ಅಂದ್ರೆ ಇಲ್ಲದಿರುವ ಜ್ಞಾನ. ಹೌದಲ್ರಿ? ಇಲ್ಲೇ ಘಟದ ಜ್ಞಾನ ಆಗಿಲ್ಲ ಅಂದ್ರೊಳಗೆ ಅಲ್ಲಿ ಘಟ ಇಲ್ಲ, ಘಟದ ಜ್ಞಾನ ಆಗಿಲ್ಲ ನಮಗ. ಏನಂತಾರ ಅಂತ ಕೇಳಿದ್ರೆ ಇಲ್ಲಿ ಯಾವುದಿರುವುದಿಲ್ಲವೋ ಅದರ ಅಭಾವದ ಜ್ಞಾನವಾಗುತ್ತದೆ. ಅಪ್ರತೀತಿಯಾಗಿರುವುದನ್ನು ಅನುಪಲಬ್ಧಿ ಎಂದು ಹೇಳುತ್ತಾರೆ. ಘಟದ ಯಾವ ಅನುಪಲಬ್ಧಿ ಅಂದರೆ ಅಪ್ರತೀತಿಯಾಗುವುದೋ ಅದರಿಂದ ಘಟದ ಅಭಾವ ನಿಶ್ಚಯ ಆಗುತ್ತದೆ. ಘಟದ ಅಪ್ರತೀತಿ, ಅನುಪಲಬ್ಧಿ ಅಂದ್ರೇನು? ಅಪ್ರತೀತಿ, ಅನುಪಲಬ್ಧಿ ಅಂತ ಕರಿತಾರೆ ಅದಕ್ಕೆ ಅಲ್ಲ. ಅಪ್ರತೀತಿ, ಆ ಘಟದ ಯಾವ ಅನುಪಲಬ್ಧಿ ಅಂದರೆ ಅಪ್ರತೀತಿಯಾಗುತ್ತಿರುವುದೋ ಅದರಿಂದ ಘಟದ ಅಭಾವದ ನಿಶ್ಚಯವಾಗುತ್ತದೆ. ಅಂಥ ಪದಾರ್ಥಗಳ ಅಭಾವ ನಿಶ್ಚಯಕ್ಕೆ ಏನಂತಾರ? ಕಾರಣವಾದದ್ದು ಯಾವುದು? ಆ ಪದಾರ್ಥದ ಅಪ್ರತೀತಿ ಇರುವುದೋ ಅದಕ್ಕೆ ಅನುಪಲಬ್ಧಿ ಪ್ರಮಾಣವೆಂದು ಹೇಳುತ್ತಾರೆ. ಅಪ್ರತೀತ ಅಲ್ಲಿ ಅಪ್ರತೀತಿ ಮಾಡ್ತದೆ. ಪ್ರತೀತಿ, ಪ್ರತೀತ ಅಂದ್ರೆ ವಿಷಯ, ಪ್ರತೀತಿ ಅಂದ್ರೆ ಜ್ಞಾನ. ಪ್ರತೀತಿ ಅಪ್ರತೀತಿ ಇರುವುದೋ ಅದಕ್ಕೆ ಅನುಪಲಬ್ಧಿ ಪ್ರಮಾಣವೆಂದು ಹೇಳುತ್ತಾರೆ. ಈ ರೀತಿಯಿಂದ ಒಟ್ಟಾರೆ ಎಷ್ಟು ಪ್ರಮಾಣದಲ್ಲಿ ನಾವು ಗ್ರಹಣ ಮಾಡಬೇಕಾಯ್ತು? 6 ಪ್ರಮಾಣಗಳನ್ನ. 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಒಂದನ್ನೇ ಅಂಗೀಕಾರ ಮಾಡೋರು ಯಾರು? ಚಾರ್ವಾಕರು. ಚಾರ್ವಾಕ ಮತದವರು ಪ್ರತ್ಯಕ್ಷ ಒಂದನೇ. ನಮಗ ಕಣ್ಣಿಗೆ ಕಾಣಿಸ್ತಿತ್ತು ಅಂದ್ರೆ ಅದು ಐತಿ, ಕಾಣಿಸಿಲ್ಲ ಅದು ಇಲ್ಲ. ಇದಕ್ಕೇನಂತಾರೆ ಇವರು? ಚಾರ್ವಾಕ ಪ್ರತ್ಯಕ್ಷ ಒಂದು ಸಾಕು ಅಂತ. ಕನಾದ ಸುಗತ ಇವರಿಬ್ರು ಏನಂತಾರ? ಇವರ ಅನುಯಾಯಿಗಳು ಎರಡನೇದಾಗಿರ್ತಕ್ಕಂಥ ಅನುಮಾನ ಪ್ರಮಾಣವು ಬೇಕು ಅಂತಾರ ಅವರು. ಅನುಮಾನ ಪ್ರಮಾಣ ಬೇಕನ್ನೋದಕ್ಕೆ ಏನ್ ಕತಿ ಹೇಳ್ತಾರ ಅವರು? ತೃಪ್ತಿ ಅರಿಸ್ತಕ್ಕಂಥ ಪುರುಷ ಭೋಜನದೊಳಗೆ ಪ್ರವೃತ್ತಿ ಹಾಕನಲ್ಲ, ಆ ಭೋಜನದಾಗ ತೃಪ್ತಿಯ ಕಾರಣತ್ವ ಕಣ್ಣಿಗೆ ಕಾಣಿಸಂಗಿಲ್ಲ, ಪ್ರತ್ಯಕ್ಷ ವಿಷಯ ಆಗಂಗಿಲ್ಲ. ಅದು ಹಿಂದೇನು ಅನುಭವ ಮಾಡ್ಯಾನಲ್ಲ, ಹಿಂದೆ ನಾವು ಊಟ ಮಾಡೋದು ತೃಪ್ತಿ ಆಗಿತ್ತಂದ ಬಳಿಕ ಈಗ ಊಟ ಮಾಡೋದು ತೃಪ್ತಿ ಆಕತಿ ಅನ್ನೋ ಅನುಮಾನದಿಂದ, ಅನುಭವದ ಅನುಮಾನದಿಂದ ಅಲ್ರಿ, ಅನುಮಾನದಿಂದ ಯಾರು ಬೆಂಕಿ ಹೊಗಿ ಎರಡು ಕೂಡಿದ್ದನ್ನು ನೋಡಿದವರಿಗೇನೆ ಹೊಗಿ ನೋಡಿದಾಗ ಬೆಂಕಿ ಜ್ಞಾನ ಆಕತಿ. ಬೆಂಕಿಗೆ ಹೊಗಿಗೆ ಅವಿನಾಭಾವ ಸಂಬಂಧ ಇತ್ತಂದ್ರೆ, ಅದ್ರ ಗೊತ್ತಿತ್ತಂದ್ರೆ ಅವ್ರಿಗೆ ಹೊಗಿ ನೋಡ್ರೆ ಬೆಂಕಿ ಜ್ಞಾನ ಬೇಕು. ಆ ಹೊಗಿ ಇದ್ದಲ್ಲಿ ಬೆಂಕಿ ಇರ್ತೈತೆ ಅನ್ನೋ ಈ ಸಂಬಂಧದ ಜ್ಞಾನನ ಯಾರಿಗಿರಂಗಿಲ್ಲ, ಅವ್ರು ಹೊಗಿ ನೋಡಿದ್ರು ಹೊಗಿದಟ್ಟ ಜ್ಞಾನ ಆಕೈತಿ ಹೊರತು ಬೆಂಕಿ ಜ್ಞಾನ ಆಗೋದಿಲ್ಲ. ಅಂದ್ರೆ ಅವಿನಾಭಾವ ಸಂಬಂಧ ಅಂತ ಅಲ್ರಿ. ಯಾವುದು ಇರುವುದರಿಂದ ಯಾವುದು ಇರುತ್ತದೆಯೋ, ಹೊಗಿ ಇರುವುದರಿಂದ ಬೆಂಕಿ ಅವಶ್ಯ ಇರಲೇಬೇಕು. ಹೊಗಿಗೂ ಮತ್ತು ಬೆಂಕಿಗೂ ಅವಿನಾಭಾವ ಸಂಬಂಧದ ಹಾಗೆ ತೃಪ್ತಿಗೂ ಭೋಜನಕ್ಕೂ ಏನದ ಅವಿನಾಭಾವ ಸಂಬಂಧದ. ಭೋಜನ ಮಾಡಿದಾಗ ತೃಪ್ತಿ ಆಗಿತ್ತು ಹಿಂದ ಅದ್ರ ಅನುಭವದ, ಅದ್ರ ಅನುಮಾನದಿಂದ ಈಗ ಹಸದಾನ ಊಟ ಮಾಡಿದ್ರೆ ನನಗೆ ತೃಪ್ತಿ ಆಗ್ತೈತಿ ಅನ್ನೋದು ಏನು ಜ್ಞಾನ ಆಗೈತಿ ಅಲ್ಲ, ಇದು ಅನುಮಾನ ಪ್ರಮಾಣದಿಂದ ಆಗೈತಿ. ಅದಕ್ಕೆ ಅನುಮಾನ ಪ್ರಮಾಣನೂ ಒಂದು ಬೇಕು ಅಂತ ಕಣಾದ ಸುಗತ ಮತದವರು ಹೇಳ್ತಾ ಇದ್ದಾರೆ. 3ನೇ ಸಾಂಖ್ಯ ಶಾಸ್ತ್ರಕರ್ತ ಕಪಿಲ ಮುನಿ ಬರೀ 2 ಸಾಲಂಗಿಲ್ರಿ ವ್ಯವಹಾರದಾಗ. ಪ್ರತ್ಯಕ್ಷದ ಜೊತೆಗೆ ಅನುಮಾನ ಹೊಂದಿದ್ರೆ ಸಾಲಂಗಿಲ್ಲ, ಶಬ್ದ ಪ್ರಮಾಣ ಹೊಂದಬೇಕು. ಯಾಕ ದೇಶಾಂತರದಲ್ಲಿರ್ತಕ್ಕಂಥ ತಂದೆ ತೀರ್ಕೊಂಡದ್ದು ಯಾವ ಆಪ್ತ ಪುರುಷ ಬಂದು ಹೇಳಿದಾಗ ಜ್ಞಾನ ಆಗಿತ್ತಿಲ್ಲ ಸತ್ತಾನ ಅನ್ನೋದು. ಆ ಜ್ಞಾನ ಎದರಿಂದ ಆತು? ಪ್ರತ್ಯಕ್ಷ ಅಲ್ಲ, ಅನುಮಾನದಿಂದ ಅಲ್ಲ, ಶಬ್ದದಿಂದ ಆಗೈತೆ. ಶಬ್ದನೂ ಕೂಡ ಒಂದು ಪ್ರಮಾಣ ಅಂತ ಅಂಗೀಕಾರ
ಮಾಡ್ಬೇಕಾಕತಿ ಅಂತ. ನಾಲ್ಕನೇದವ ನ್ಯಾಯಶಾಸ್ತ್ರಕರ್ತ ಗೌತಮ. ಇವ ಉಪಮಾನ ಪ್ರಮಾಣ ಒಂದು ಬೇಕ್ರಿ ಅಂತನವ. ಬರೇ ಪ್ರತ್ಯಕ್ಷ ಅನುಮಾನ ಶಬ್ದ ಇಟ್ಟ ಸಾಲಂಗಿಲ್ಲ. ಯಾಕ ಉಪಮಾನ ಪ್ರಮಾಣ ಏನ್ ಪ್ರಯೋಜನದ ಅಂತ ಕೇಳಿದ್ರೆ, ಯಾವ ಮನುಷ್ಯಾಗ ಗವಯ ಪಶುವಿನ ಜ್ಞಾನ ಇಲ್ಲ, ಊರಾಗಿದ್ದವನ ಅರಣ್ಯದ್ದವನಂತ ಕೇಳಿದ ಗವ ಹೆಂಗಿರ್ತತಿ ಅಂತ. ಗೋವು ಸದೃಶ್ಯವಾಗಿ ಗವಯ ಇರುತ್ತದೆ. ನೋಡ್ತಮ್ಮ, ನಿಮ್ಮ ಮನ್ಯಾಗ ಆಕಳಿತಾನ? ಆಕಳಿಲ್ಲ. ಆಕಳಿದ್ದಂಗನ ಗವ ಇರ್ತೈತಿ ನೋಡ. ಅದು ಅಡಿಯಾಗ ಬೆಳಿತೈತಿ, ಇದು ಮನ್ಯಾಗ ಬೆಳಿತೈತಿ. ಆದ್ದರಿಂದ ಅವ ಹೋದ ಅರಣ್ಯಕ್ಕೆ. ಹೋದಾಗ ಗವ ಪಶು ಮುಂದೆ ಬಂತು. ನೆನಪಾತ ಅವ ಹೇಳಿದ್ದು, ಗೋವಿನ ಹಂಗ ಗವ ಇರ್ತತಿ ಅಂತ. ಇಲ್ಲಿ ಪ್ರತ್ಯಕ್ಷ ಜ್ಞಾನದ ಉಪಯೋಗ ಇಲ್ಲ, ಅನುಮಾನ ಜ್ಞಾನ ಉಪಯೋಗ ಇಲ್ಲ, ಶಬ್ದ ಜ್ಞಾನ ಉಪಯೋಗ ಇಲ್ಲ. ಎಂದ್ರದು ಸಾದೃಶ್ಯ ಜ್ಞಾನ. ಗವಯ ಮತ್ತು ಗೋವಿನ ಸಾದೃಶ್ಯದ. ಆದ್ದರಿಂದ ಈ ಸಾದೃಶ್ಯ ಜ್ಞಾನಕ್ಕೆ ಉಪಮಾನ ಪ್ರಮಾಣ ಅಂತ ಕರೀತಾರೆ. ಈ ನಾಲ್ಕನೇ ಉಪಮಾನ ಪ್ರಮಾಣ ಒಂದು ಬೇಕು ಅಂತಾನೆ. ಪೂರ್ಣಮಾಸ ಏಕದೇಶೀಯ ಭಟ್ಟನ ಶಿಷ್ಯ ಪ್ರಭಾಕರ ಪ್ರಧಾನ. ಅವ ಐದನೇದಾದ ಯಾವುದು? ಅರ್ಥಪತ್ತಿ. ಅರ್ಥಪತ್ತಿ ಪ್ರಮಾಣ ದಪ್ಪರೇ ಅದಾನ. ಹಗಲಿ ಊಟ ಮಾಡಂಗಿಲ್ಲ ಅಂತಾರೆ. ಹಗಲಿ ಊಟ ಮಾಡುವಂಗ ರಾತ್ರಿ ಜರ ಊಟ ಮಾಡಲಿಲ್ಲ ಅಂದ್ರೆ ಈ ಸ್ಥೂಲತ್ವ ಅಸಂಭವದ. ಸ್ಥೂಲತ್ವದ ಅಸಂಭವದ ಜ್ಞಾನ ಏನ್ ಮಾಡ್ತು? ರಾತ್ರಿ ಊಟ ಮಾಡ್ತಾನ ಅನ್ನುವ ಜ್ಞಾನವನ್ನು ಮಾಡಿಕೊಟ್ಟಿತು. ಯಾವ್ದ ಜ್ಞಾನ? ಸ್ಥೂಲತ್ವದ ಅಸಂಭವದ ಜ್ಞಾನ ರಾತ್ರಿ ಭೋಜನದ ಜ್ಞಾನವನ್ನು ಮಾಡಿಕೊಟ್ಟಿತು. ಆದ್ರಿಂದ ಅರ್ಥದ ಆಪತ್ತು, ಅರ್ಥಪತ್ತಿ. ರಾತ್ರಿ ಭೋಜನ ಕಲ್ಪನಾ ಮಾಡಿದ. ಎದನ್ನ ಮಾಡಿದ? ಸ್ಥೂಲತ್ವದ ಅಭಾವದಿಂದ. ಆದ್ದರಿಂದ ಅಸಂಭವದ ಜ್ಞಾನದಿಂದ. ಈಗ ಆರನೇದ್ದು ಯಾರಪ್ಪ? ಪೂರ್ಣಮಾಸ ಯಾವ ಭಟ್ ಅದನಲ್ಲ, ಅವ ಆರನೇದಾಗಿರ್ತಕ್ಕಂಥ ಯಾವುದು? ಅನುಪಲಬ್ಧಿ ಪ್ರಮಾಣ. ಅನುಪಲಬ್ಧಿ ಪ್ರಮಾಣ ಯಾಕೆ ಉಪಯೋಗ ಮಾಡ್ತೀಪ್ಪ ನೀನು ಅಂತ ಕೇಳ. ನೋಡ್ರಿ, ನಿಮ್ಮ ಮನ್ಯಾಗ ಘಟದ ಅಭಾವ ಜ್ಞಾನ ಆಕೈತೋ ಇಲ್ಲೋ? ಘಟ ಇಲ್ರಿ ಅಂತ ಹೇಳ್ಬೇಕಾರೆ ಇಲ್ಲಂದ್ರೆ ಅಭಾವ. ಆ ಇಲ್ಲಿ ಅಂತಂದ್ರೆ ಅಭಾವ ಅಂತಾರೆ. ಆ ಅಭಾವಕ್ಕೊಂದು ಏನಿರ್ಬೇಕು ಆಕತಿ ಅಂತ ಕೇಳ? ಪ್ರತಿಯೋಗಿ ಇರಲೇಬೇಕು. ಅನುಯೋಗಿ ಪ್ರತಿಯೋಗಿ ಜ್ಞಾನ ಆದ್ರೆ ಅಭಾವ ಜ್ಞಾನ ಆಗ್ತದೆ. ಏನಿಲ್ಲ? ಘಟ ಇಲ್ಲ. ಘಟವೇ ಪ್ರತಿಯೋಗಿ. ಇಲ್ಲತಾನ. ಏನಿಲ್ಲತಾನು? ಘಟ ಇಲ್ಲಂತ. ಆ ಘಟದ ಅಭಾವದ ಜ್ಞಾನಕ್ಕೆ ಘಟವೇ ಪ್ರತಿಯೋಗಿ. ಯಶ್ಯ ಅಭಾವ ತಸ್ಯ ಸೇವ ಪ್ರತಿಯೋಗಿ. ಯಾವ್ದ್ರ ಅಭಾವವನ್ನು ಹೇಳುತ್ತೇವೆಯೋ ಅದಕ್ಕೆ ಅದೇ ಪ್ರತಿಯೋಗಿ. ಏನಿಲ್ಲ? ಘಟವಿಲ್ಲ. ಇಲ್ಲನೂ ಅಭಾವಕ್ಕ ಯಾವ್ದು ಪ್ರತಿಯೋಗಿ? ಘಟವೇ ಪ್ರತಿಯೋಗಿ. ಈ ರೀತಿಯಿಂದ ಅಭಾವದ ಜ್ಞಾನ ಕಟ್ ನಮಗೆ. ಘಟದ ಅಭಾವ ಜ್ಞಾನ ಆಗ್ಬೇಕಾಯ್ತಾರೆ ಅನುಪಲಬ್ಧಿ ಪ್ರಮಾಣ ಒಂದು ಬೇಕು. ಉಪಲಬ್ಧಿ ಅಂದ್ರೆ ಜ್ಞಾನ, ಅನುಪಲಬ್ಧಿ ಅಂದ್ರೆ ಜ್ಞಾನದ ಅಭಾವ. ಜ್ಞಾನ ಇಲ್ಲ ಅಂದ ಬಳಿಕ ಅಲ್ಲಿ ಘಟನೂ ಇಲ್ಲ. ಘಟದ ಅಭಾವದ ಜ್ಞಾನ ಆಗ್ತೈತಿ. ಇದಕ್ಕೆ ಅನುಪಲಬ್ಧಿ ಪ್ರಮಾಣನೂ ಒಂದು ಬೇಕು ಅಂತ ಇವ 6 ಪ್ರಮಾಣಗಳನ್ನ ವೇದಾಂತದಲ್ಲಿ ಕೂಡ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಪತ್ತಿ, ಅನುಪಲಬ್ಧಿ ಹೀಗೆ 6 ಪ್ರಮಾಣಗಳನ್ನ ನಮಗೆ ಜ್ಞಾನ ಹೋಗೋ ರೀತಿಗಳಿವೆ. ಅಲ್ಲ, ನಮಗ ಜ್ಞಾನ ಹೊರತು ಯಾವುದರಿಂದ ಜ್ಞಾನ ಅಂತಂದ್ರೆ ಗೊತ್ತಾಗಂಗಿಲ್ಲ. ಅದನ್ನು ತಿಳಿಸ್ಕೊಡ್ತಾ ಇವ್ರಿ. ಯಾವ ಜ್ಞಾನಕ್ಕೆ ಯಾವುದು ಪ್ರಮಾಣ. ಅದಕ್ಕೆ ಈ ರೀತಿ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರ. ಇನ್ನ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣ. ಹೌದ್ರಿ, ಪ್ರಮಾಣ ಅಂತ ಎದಕ್ಕೆ ಅನ್ಬೇಕು, ಪ್ರಮಾಜ್ಞಾನಕ್ಕೆ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅದರ ಲಕ್ಷಣವನ್ನ ನಾಳೆ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.